ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ 2 ಗಣಿತ. 250 ಗಣಿತದ ಅಭ್ಯಾಸದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 76. ಆಶಾ, ಉಷಾ ಮತ್ತು ನಿಶಾ ಇವರ ಸರಾಸರಿ ವಯಸ್ಸು 25 ವರ್ಷ. ಉಷಾ ಮತ್ತು ನಿಶಾಳ ಒಟ್ಟು ವಯಸ್ಸು ಆಶಾಳ ವಯಸ್ಸಿಗಿಂತ 4ರಷ್ಟಿದೆ. ಹಾಗಾದರೆ ಆಶಾಳ ವಯಸ್ಸೆಷ್ಟು? ಉತ್ತರ ಎ 30 ವರ್ಷ, ಉತ್ತರ ಬಿ 20 ವರ್ಷ, ಉತ್ತರ ಸಿ 25 ವರ್ಷ, ಉತ್ತರ ಡಿ 15 ವರ್ಷ. ಸೊ ಆಶಾ, ಉಷಾ, ನಿಶಾ ಇವರ ಸರಾಸರಿ ವಯಸ್ಸು. ನಿಶಾ ಇವರ ಸರಾಸರಿ ವಯಸ್ಸು ಅಂದರೆ ಆ್ಯಾವ್ರೇಜ್, ಅದು ಗೊತ್ತಾಯ್ತಲ್ಲ, ಅದೆಷ್ಟು ಅಂದರೆ 25 ವರ್ಷ. ಓಕೆ, 25 ವರ್ಷ. ಯಾಕಂದರೆ ಇಲ್ಲಿ ಮೂವರಿದ್ದಾರಲ್ಲ, ಹಾಗಾಗಿ ಡಿವೈಡ್/3 ಬರಿಬೇಕು. ಇದು ಸರಾಸರಿ. ಸರಾಸರಿ ಅಂತ ಹೇಳಿದ್ರೆ ಎಷ್ಟು ಮಂದಿ ಇದ್ದಾರೆ ಅಷ್ಟು ಮಂದಿದು ಬರೆದು ಡಿವೈಡೆಡ್/, ಸೊ ಹೌ ಮೆನಿ ಮೆಂಬರ್ಸು? 3 ಮೆಂಬರ್ಸು ಅಷ್ಟನ್ನು ಬರಿಬೇಕು. ಎಷ್ಟು ಮಂದಿ ಅಂದರೆ 3 ಮಂದಿ. ಸೊ ಅಲ್ಲಿಗೆ ಆಶಾ ಪ್ಲಸ್ ಉಷಾ ಪ್ಲಸ್ ನಿಶಾ ಈಕ್ವಲ್ ಟು, ಈ 3ನ್ನು ಈ ಕಡೆ ಕಳಿಸಿದ್ರೆ 3 ಇಂಟು ಆಗುತ್ತೆ. ಅಂದರೆ ಇದು ಅಂಶ, ಇದು ಛೇದದಲ್ಲಿರೋದನ್ನು ಅಂಶಕ್ಕೆ ಕಳಿಸಿದ್ರೆ, ಸೊ 3 ಇಂಟು 25 ಈಕ್ವಲ್ ಟು 75 ವರ್ಷ. ಇವ್ರದ್ದು ಇಷ್ಟು ಮೂವರದ್ದು ವಯಸ್ಸನ್ನು ಕೂಡಿದ್ರೆ 75 ವರ್ಷ ಬರುತ್ತೆ. ಉಷಾ ಮತ್ತು ನಿಶಾ ಒಟ್ಟು ವಯಸ್ಸು ಆಶಾಳ ವಯಸ್ಸಿಗಿಂತ 4ರಷ್ಟಿದೆ. ಅಂದರೆ 4 ಇಂಟು ಆಶಾ ಬರೀಬೇಕು. ಗೊತ್ತಾಯ್ತಲ್ಲ? ಉಷಾ ಮತ್ತು ನಿಶಾ ಇದೆಯಲ್ಲ, ಅದು ಆಶಾ ವಯಸ್ಸಿಗಿಂತ 4ರಷ್ಟು ಹೆಚ್ಚಿದೆ. ಅಂದರೆ ಇದನ್ನು ನಾವಿವಾಗ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಇಲ್ಲಿ ಹಾಕಬೇಕು. ಸೊ ಆಶಾ ಪ್ಲಸ್ ಉಷಾ ಪ್ಲಸ್ ನಿಶಾ ಎಷ್ಟು? 4 ಇಂಟು ಆಶಾ ಈಕ್ವಲ್ ಟು 75 ವರ್ಷ. ಈಗ ಆಶಾ ಇಲ್ಲೂ ಇದೆ, ಇಲ್ಲೂ ಆಶಾ ಇದೆ. ಸೊ ಹೊರಗಡೆ ತೆಗೆಯೋಣ ಆಶಾ. ಸೊ ಅಲ್ಲಿಗೆ ಆಶಾದು ಏನು 1 ಪ್ಲಸ್ ಇಲ್ಲಿ 4 ಈಕ್ವಲ್ ಟು 75 ವರ್ಷ. 4 ಪ್ಲಸ್ 1 5 ಆಶಾ ಈಕ್ವಲ್ ಟು 75 ವರ್ಷ. ಸೊ ಆಶಾ ಈಕ್ವಲ್ ಟು 75 ಡಿವೈಡೆಡ್/, 5. ಸೊ ಈಕ್ವಲ್ ಟು 5 1 5 15 15 75. ಸೊ ಆಶಾಳ ವಯಸ್ಸು 15 ವರ್ಷ. ಆಶಾಳ ವಯಸ್ಸೆಷ್ಟು ಅಂದರೆ 15 ವರ್ಷ. ಅಲ್ಲಿಗೆ ಉತ್ತರ ಡಿ, ಸರಿಯಾದ ಉತ್ತರ ಡಿ. ಓಕೆ, ಥ್ಯಾಂಕ್ ಯು. ನಮಸ್ತೆ.